ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಹೇಳಿ ಯಾರು? ಸರ್, ಸಮರ್ಥ ಅವರ ಮಾತಾಡ್ತಿರೋದು? ಹೌದು. ಸರ್, ನಾನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಅವರ ಆಫೀಸಿಂದ ಮಾತಾಡ್ತಿರೋದು. ಸರ್, 26ಕ್ಕೆ ಲೋಕಸಭಾ ಚುನಾವಣೆ ಇದೆಯಲ್ಲ, ಗೊತ್ತಲ್ವಾ ಸರ್ ನಿಮ್ಗೆ? ಗೊತ್ತು, ಹೌದು ಹೇಳಿ. ಸರ್, ದಯವಿಟ್ಟು ಈ ಬಾರಿ ನಿಮ್ಮ ಅಮೂಲ್ಯವಾದ ಮತವನ್ನ ಕಾಂಗ್ರೆಸ್ ಪಕ್ಷದ ಚಿಹ್ನೆಯಿಂದ ನಿಂತಿರೋ ನಮ್ಮ ಜಯಪ್ರಕಾಶ್ ಹೆಗಡೆ ಅವರಿಗೆ ಹಾಕ್ಬೋದಾ ಸರ್? ಸರ್, ನಿಮ್ಮ ಹೆಸರೇನು ಹೇಳಿ? ಸರ್, ನನ್ನ ಹೆಸರು ಪ್ರಣವ್ ಶೆಟ್ಟಿ ಅಂತ ಹೇಳಿ. ಪ್ರಣವ್ ಶೆಟ್ಟಿ ಅವರೇ, ಒಂದು ನಿಮಿಷ. ಫಸ್ಟ್ ನೀವು ಜಯಪ್ರಕಾಶ್ ಹೆಗಡೆಗೆ ನಾವ್ ಏನಕ್ಕೆ ಓಟ್ ಹಾಕ್ಬೇಕು ಅಂತ ಹೇಳ್ತೀರಾ ಸ್ವಲ್ಪ? ಹಾ ಸರ್. ನನ್ಗೆ ಒಂದು 5 ಕಾರಣ ಕೊಡಿ ಯಾಕೆ ಹಾಕ್ಬೇಕು ಅಂತ. ನಾನ್ ನಿಮ್ಗೆ 5 ಕಾರಣ ಕೊಡ್ತೀನಿ ಯಾಕೆ ಹಾಕ್ಬಾರ್ದು ಅಂತ ಅನ್ಬಿಟ್ಟು. ಆಯ್ತು ಮೊದ್ಲು ಸರ್. ನೀವ್ ಹೇಳಿ. ಹಾ ಸರ್, ಈ ಜಯಪ್ರಕಾಶ್ ಹೆಗಡೆ ಅವರು ಆಕ್ಚುಲಿ ಒಳ್ಳೆ ರಾಜಕಾರಣಿ ಇದ್ದಾರೆ, ಸಜ್ಜನ ರಾಜಕಾರಣಿ. ಅಲ್ದೇನೆ 2 ಸಾರಿ MP ಆಗಿದ್ದಂಥವ್ರು, 2 ಸಾರಿ ಇಂಡಿಪೆಂಡೆಂಟ್ ಆಗಿ MLA ಆಗಿದ್ದಂಥವ್ರು, ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ಹಿಂದೂ ಮುಸ್ಲಿಂ ಎಲ್ರನ್ನೂ ಒಂದೇ ಸಮಾನವಾಗಿ ನೋಡ್ತಾರೆ. ಜೊತೆಗೆ ಒಳ್ಳೆ ರಾಜಕೀಯ ಎಕ್ಸ್ಪೀರಿಯನ್ಸ್ ಇದೆ ಸರ್. ಆ ಕಾರಣಕ್ಕೋಸ್ಕರ ದಯವಿಟ್ಟು ಜಯಪ್ರಕಾಶ್ ಹೆಗಡೆ ಅವ್ರಿಗೆ ವೋಟ್ ಮಾಡಿ ಸರ್. ಸರಿ, ಈಗ ನೀವ್ ಹೇಳಿದ್ರಿ ಅಲ್ವಾ, ಈಗ ಸ್ವಲ್ಪ ನಾನು ಹೇಳ್ತೀನಿ. ನಾನು ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಸರಿನಾ? ಫಸ್ಟ್ ನಿಮ್ಮ ಜಯಪ್ರಕಾಶ್ ಹೆಗಡೆಗೆ ಕಾಂಗ್ರೆಸ್ ಚಿಹ್ನೆಯಿಂದ ನಿಂತಿದಾರಲ್ಲ, ಅವ್ರಿಗೆ ಫಸ್ಟ್ ನಿಯತ್ತಿಲ್ಲ. ಅವ್ರಿಗೆ ಆ ಮನುಷ್ಯಂಗೆ ನಿಯತ್ತಿಲ್ದರ ವ್ಯಕ್ತಿ, ಆಯ್ತಾ? ಎರಡನೇದು, ಅವನು ಪಕ್ಷದಿಂದ ಪಕ್ಷಕ್ಕೆ ಹಾರೋ ಒಬ್ಬ ಅಧಿಕಾರ ದಾಹಿ ಅವನು, ಗೊತ್ತಾಯ್ತಾ? ಮತ್ತೆ ಈ ಸಿದ್ದರಾಮಯ್ಯ ಜೊತೆ ಸೇರ್ಕೊಂಡ್ಬಿಟ್ಟು ನಮ್ಮ ಒಕ್ಕಲಿಗರನ್ನೆಲ್ಲರೂ ತುಳಿಯೋ ಅಂತ ಕೆಲಸ ಮಾಡ್ತಾ ಇದ್ದಾನೆ. ಈ ಸುಳ್ಳು ಜಾತಿ ಗಣತಿ ಮಾಡ್ಕೊಂಡು AC ರೂಮಲ್ಲಿ ಕೂತ್ಕೊಂಡು ಜಾತಿ ಗಣತಿ ಮಾಡ್ಕೊಂಡು ನಮ್ಮ ಒಕ್ಕಲಿಗರನ್ನ ದೊಡ್ಡ ತುಳಿಯೋ ಅಂತ ಷಡ್ಯಂತ್ರ ಮಾಡಿರೋ ಒಬ್ಬ ಇಡಿಯಟ್ ಅವನು, ಗೊತ್ತಾಯ್ತಾ? ಇಲ್ಲ, ಹಂಗೇನ ಆತರದ ಜಾತಿ ಕೇಳಿಸ್ಕೊಳ್ಳಿ, ನಾವ್ ಹೇಳೋದನ್ನ ಫಸ್ಟ್ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನಾನು ಇನ್ನೂ ಪಾಯಿಂಟ್ಗಳಿದೆ, ನಾನು ಇನ್ನೂ ಹೇಳ್ತಾ ಇದೀನಲ್ವಾ? ಸರಿ ಸರ್, ಸಾರಿ. ಒಂದ್ ವೇಳೆ ಏನಾರ ಕಾಂಗ್ರೆಸ್ ಬಂದ್ರೆ ಉಡುಪಿ ಚಿಕ್ಕಮಂಗ್ಳೂರು ಏನಾಗತ್ತೆ ಗೊತ್ತಾ? ಪಾಕಿಸ್ತಾನ ಆಗ್ಬಿಡ್ತದೆ, ಆಯ್ತಾ? ಈಗ ರಾಜ್ಯದಲ್ಲಿ ಎಲ್ಲಾ ಕಡೆ ಕಾಂಗ್ರೆಸ್ ಇದೆ, ಆತರ ಕೇಳಿಸ್ಕೊಳಪ್ಪ ಗುರು, ಕೇಳಿಸ್ಕೊಳ್ಳಿ ಫಸ್ಟ್ ಹೇಳೋದನ್ನ. ಈಗ್ಲೇ ಚಿಕ್ಕಮಂಗ್ಳೂರಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಗೆದ್ಬಿಟ್ಟು ಈ ನನ್ನ ಮಕ್ಕಳು ಸಾಬ್ರುಗಳ ಆವಳಿ ತಡೆಕಾಯ್ತಾರ ನಮ್ಗೆ. ಇನ್ ಮತ್ತೆ ಈ ಜಯಪ್ರಕಾಶ್ ಓಟ್ ಹಾಕಿದ್ರೆ ನಮ್ ದತ್ತಪೀಠದ ಹೋರಾಟ ಇದೆಯಲ್ಲ, ಅದಕ್ಕೂ ಎಳ್ನೀರು ಬಿಟ್ಟಂಗೇನೆ. ಒಬ್ಬ ಸ್ವಾಭಿಮಾನಿ ಯಾವನಾರವೇ ಹೋಗ್ಬಿಟ್ಟು ಕಾಂಗ್ರೆಸ್ಗೆ ಓಟ್ ಹಾಕ್ತಾನ, ಅದು ಹಿಂದೂ ಆಗಿದ್ಕೊಂಡು? ಫಸ್ಟ್ ತಿಕ್ಕೊಂಡು ಫೋನ್ ಇಡು. ಇನ್ನೊಂದ್ಸಲ ಈ ತರ ಕಾಲ್ಗಿಲ್ ಮಾಡ್ಕೊಂಡು ಅವಳಿ ಕೊಟ್ಕೊಂಡು ಕೂತ್ಕೊಂಡ್ರೆ ಮಗನೇ, ನಿಮ್ಮ JP ಆಫೀಸಿಗೆ ಬಂದ್ಬಿಟ್ಟು ನೀನ್ ಹೊಡಿತೀನಿ ಮಗನೇ. ಇಡೋ ಫೋನ್ ಅಲ್ಲ. ಸಾರಿ ಸರ್.